ಭಾವ ಬರ್ತಿದ್ದ ಹಾಗೆ ಶಾಸ್ತ್ರಗಳನ್ನ ಶುರು ಮಾಡ್ಕೊಳ್ಳೋಣ. ಸರಿ. ನನಗನ್ಸುತ್ತೆ ಶಾಸ್ತ್ರಿಗಳು ಪೂಜೆಗೆ ಹೋಗಿಲ್ಲ. ಚಂದ್ರಹಾರದ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಎಲ್ಲೋ ತಲೆ ಮರೆಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ವಿಷ್ಣು, ಅಜ್ಜಿ ಬೀಗರು ಬರೋ ತನಕ ಟೈಮ್ ಪಾಸ್ ಆಗ್ಬೇಕಲ್ಲ, ಅದಕ್ಕೆ ಡ್ಯಾಡು ಜೋಕ್ ಮಾಡ್ತಿದ್ದಾರೆ. ಜೋಕ ಇದು? ತಮಾಷೆ ಮಾಡಿದ್ರೆ ಒಬ್ರಿಗೆ ಸಂತೋಷ ಆಗ್ಬೇಕು, ದುಃಖ ಆಗ್ಬಾರ್ದು. ಅದಕ್ಕೆ ಜೋಕ್ ಅಂತ ಹೇಳಲ್ಲ. ಅತ್ತೆ, ಶುಭ ಮುಹೂರ್ತ ಇರುವಾಗ್ಲೇನೆ ಬಳೆ ತೊಡ್ಸಿದ್ರೆ ಒಳ್ಳೇದು. ಶಾಸ್ತ್ರಿಗಳು ಬರೋವರೆಗೂ ಕಾದ್ರೆ ಹೊತ್ತಾಗೋಗುತ್ತೆ ಅನ್ಸತ್ತೆ. ದೇವ್ಕಿ, ನೀವೇನ್ ಹೇಳ್ತೀರಾ? ಪರವಾಗಿಲ್ವಾ? ನಮ್ಮನೆ ಕಡೆ ಈ ಪದ್ಧತಿ ಇಲ್ಲ, ಹಾಗಾಗಿ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಪರವಾಗಿಲ್ಲ, ಯೋಚನೆ ಮಾಡಬೇಡಿ. ನಮ್ಮ ಸುಜಾತ ಇದ್ದಾಳೆ, ನಮ್ಮ ಮೀನಾಕ್ಷಮ್ಮ, ಕಮಲಮ್ಮ ಎಲ್ಲರೂ ಇದ್ದಾರೆ, ಅವ್ರು ನೋಡ್ತಾರೆ. ಸುಜಾತ ಬಾಮ್ಮ. ಸರಿ ಅಜ್ಜಿ. ರಮ್ಯಾಕ್ಕ, ಇದು ಮುಟ್ಟಿ ನಮಸ್ಕಾರ. ಕನ್ನಮ್ಮನವರೇ ಬನ್ನಿ.
ರಾಧಿಕಾ, ನಿನ್ನ ವಿಷು ಪ್ರೀತಿ ಹುಣ್ಣಿಮೆ ಚಂದ್ರನ್ ತರ ಇರ್ಲಿಮ್ಮ. ನಿನ್ನ ವಿವೇಕ್ನ ಪ್ರೀತಿ ಅಮಾವಾಸ್ಯೆ ಚಂದ್ರನ ಹಾಗಿರಲಿ. ನಮ್ಮನೆ ಮಹಾಲಕ್ಷ್ಮಿಯಾಗಿ ಬಾಮ್ಮ, ದೀರ್ಘ ಸುಮಂಗಲಿ ಭವ. ಏನು ಅಂದ್ರೆ ನಮ್ಮ ಮದ್ವೆನಲ್ಲಿ ನಿಮ್ಮ ಅಜ್ಜಿ ಏನಂತ ಆಶೀರ್ವಾದ ಮಾಡಿದ್ರು ಅಂತ ನೆನ್ಪಿದ್ಯಾ ನಿಮ್ಗೆ? ನಮ್ಮ ಮನೆ ಲಕ್ಷ್ಮಿ ನೀನೇ ಕಣಮ್ಮ ಅಂತ ಆಶೀರ್ವಾದ ಮಾಡಿದ್ರು. ಅದು ನಿಜಾನೇ. ಒಂದು ಧನಲಕ್ಷ್ಮಿ, ಇನ್ನೊಂದು ದರಿದ್ರ ಲಕ್ಷ್ಮಿ. ಅಲ್ಲಿಗೆ ಬ್ಯಾಲೆನ್ಸ್ ಆಗೋಯ್ತಲ್ಲ. ಡ್ಯಾಡ್, ಇನ್ನೇನು ಫಂಕ್ಷನ್ ಮುಗೀತಲ್ಲ, ಶಾಸ್ತ್ರಿಗಳು ಬೇರೆ ಬರಲಿಲ್ಲ, ಬರೋ ಥರನೂ ಕಾಣಿಸಲ್ಲ. ಸುಮ್ಮನೆ ಕೂತ್ಕೊಂಡು ಏನು ಮಾಡಬೇಕು? ಹೊಟ್ಬಿಡೋಣ? ನಡ್ರಿ ನೋಡೋಣ. ಅಯ್ಯೋ, ಅಡುಗೆ ತಯಾರಿದೆ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೇಕು. ಅದು ಬೇರೆ. ಏನ್ ಮಾಡೋದು, ನಾವಂತ ಅನುಕೂಲವಂತರಲ್ಲ. ಪಾಪ ನನ್ ಮಗ ಚಂದ್ರಹಾರ ಮಾಡಿಸ್ಬೇಕು ಅಂತ ಹೋಗಿದ್ದಾನೆ. ಏನ್ ತೊಂದ್ರೆಲಿ ಸಿಕ್ಕಾಕೊಂಡಿದ್ದಾನೋ ಏನೋ. ರೇ, ನಾವು ಕೇಳಿದ್ದು ಚಂದ್ರಹಾರ ನಾವು ಹಾಕಬೇಕು ಅಂತಲ್ಲ. ಹೆಣ್ಣಿನ ತಂದೆ ನಮ್ಮ ಕುಲದೇವಿಗೆ ಚಂದ್ರಹಾರ ಅರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಇದೇನು ನಿನ್ನೆ ಮನೆ ಹುಟ್ಟುಕೊಂಡಂತ ಶಾಸ್ತ್ರ ಅಲ್ಲ. ಅದ್ಗೆ ನಾನು ಹೇಳಿರ್ಲಿಲ್ವಾ ನಿಮಗೆ, ಯಾವಾಗ ಅಪಶಕನ ಆಗುತ್ತೋ ಹೇಳಕ್ಕಾಗಲ್ಲ ಅಂತ? ನೋಡಿ, ಇವತ್ತು ಒಳ್ಳೆ ದಿವಸ ಅಂತ ನಾವು ಈ ಮನೆಗೆ ಬಂದ್ವಿ. ಆದ್ರೆ ಮನೆ ಯಜಮಾನನೇ ಮನೆಯಲ್ಲಿಲ್ವಲ್ಲ. ಅತ್ತೆ, ಬನ್ನಿ ನಾವು ಹೊರಟು ಬಿಡೋಣ. ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ನಾವೀಗ ಹೊರಟ್ರೆ ಸಂಜೆ ಹೊತ್ತಲ್ಲಿ ಮನೆ ಸೇರ್ಬೋದು. ದೇವಕಿ, ನಿಮ್ ಯಜಮಾನ್ರಿಗೆ ಒಂದು ಫೋನ್ ಮಾಡಮ್ಮ. ಹೌದು ಅತ್ತೆ, ಫೋನ್ ಮಾಡಿ ತಿಳ್ಕೊಳ್ಳಿ. ಅವ್ರೇನಾದ್ರೂ ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರೆ ಅಂದ್ರೆ ಪರವಾಗಿಲ್ಲ, ಕಾಯೋಣ. ಆ ಸಾವುಕಾರ ಮನೆ ಫೋನ್ ನಂಬರ್ ನನಗೆ ಗೊತ್ತಿಲ್ಲ.
ಇನ್ನು ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅಮ್ಮ ಹೊರಡೋಣವಾ? ಅದಕ್ಕೆ ಹಾರೋ. ಶಾಸ್ತ್ರಿಗಳು ಬಂದ್ರಲ್ಲ. ನಮಸ್ತೆ ಅಮ್ಮ. ನಾನು ಬರೋದು ಸ್ವಲ್ಪ ತಡ ಆಯಿತು, ದಯವಿಟ್ಟು ಕ್ಷಮಿಸ್ಬಿಡಿ. ಶಾಸ್ತ್ರಿಗಳೇ, ನೀವು ಬರೋದು ಸ್ವಲ್ಪ ತಡನೇ ಆಯ್ತು. ಅದಕ್ಕೆ ನೀವಿಲ್ದೆ ಎಲ್ಲಾ ಕಾರ್ಯಕ್ರಮನೂ ನಾವು ಮುಗಿಸ್ಬಿಟ್ವಿ. ಡ್ಯಾಡ್, ಇನ್ನೊಂದು ಶಾಸ್ತ್ರ ಬಾಕಿ ಇದೆಯಲ್ಲ. ಅದಕ್ಕೋಸ್ಕರನೇ ಅಲ್ವಾ ಇಷ್ಟೊತ್ತು ಕಾಯ್ತಾ ಇರೋದು. ರಮ್ಯಾ, ಪ್ರದೀಪ್, ಮಾತಾಡೋದಕ್ಕೆ ನಾವು ದೊಡ್ಡವ್ರಿದ್ದೇವಲ್ವಾ? ನಾನು ಚಂದ್ರಹಾರ ಇನ್ನೂ ಮರ್ತಿಲ್ಲ. ಶಾಸ್ತ್ರಿಗಳೇ, ನಿಮ್ಮ ಕಡೆಯಿಂದ ನಮ್ಮ ಕುಲದೇವಿಗೆ ಚಂದ್ರಹಾರ ಕೊಡಬೇಕು ಅಂತ ಮಾತಾಗಿತ್ತು. ವ್ಯವಸ್ಥೆ ಆಯ್ತು? ಶಾಸ್ತ್ರಿಗಳೇ, ಅದು ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಆಗಲೇ ನಿಮ್ಮ ತಾಯಿಯವರು ಹೇಳಾಯ್ತು. ಅದಕ್ಕೆ ನೀವು ಮನೆ ಬಂದಿದ್ದು ತಡ ಆಯ್ತು ಅಲ್ವಾ? ಶಾಸ್ತ್ರಿಗಳೇ, ಅದಕ್ಕೇನು ಇವತ್ತೇ ಅವಸರ ಇಲ್ಲ. ನಿಮ್ಗೆ ಅನುಕೂಲ ಆದಾಗ ಕೊಡಿ. ತಡ ಮಾಡಿದ್ದು ನನ್ನ ತಪ್ಪು. ದಯವಿಟ್ಟು ಎಲ್ಲರೂ ನನಗೆ ಕ್ಷಮಿಸ್ಬಿಡಿ. ಸ್ವೀಕರಿಸಿ. ಪರವಾಗಿಲ್ವೇ? ಶಾಸ್ತ್ರಿಗಳನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಹಾರ ತುಂಬಾ ಭರ್ಜರಿ ಆಗಿದೆ. ಬಹುಶಃ ನಮ್ಮ ಲೆವೆಲ್ಗೆ ತಕ್ಕನಾಗಿ ತರಬೇಕು ಅಂತ ನೀವು ತುಂಬಾ ಸರ್ಕಸ್ ಮಾಡಿದ್ರಿ ಅಲ್ವಾ? ಶಾಸ್ತ್ರಿಗಳೇ, ದೇವ್ರ ದಯದಿಂದ ನಮ್ಮ ಅಂತಸ್ತಿಗೆ ಏನೋ ನಮ್ಮ ಅಂತಸ್ತಿಗೆ ತಕ್ಕನಾಗಿ ನೀವು ನಿಮ್ಮ ಮಗಳ ಮದುವೆ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಸಂತೋಷ ಸ್ವಾಮಿ. ಶಾಸ್ತ್ರಿಗಳೇ, ನಮ್ಮ ಸಂಪ್ರದಾಯನ ನೀವು ಗೌರವಿಸೋದಕ್ಕೆ ಧನ್ಯವಾದಗಳು. ಅಯ್ಯೋ, ಎಂಥ ಮಾತಾಡ್ತಿದ್ದೀರಮ್ಮ. ಇದು ನನ್ನ ಕರ್ತವ್ಯ. ನಿಮ್ಮ ಮಗಳು ನಮ್ಮ ಮನೇಲಿ ಚೆನ್ನಾಗಿ ಬದುಕಲಿ ಅಂತ ನಾ ದೇವ್ರನ್ನ ಪ್ರಾರ್ಥಿಸ್ತೀನಿ. ರಾಧಿಕಾ, ಇನ್ ಒಂದೇ ವಾರದಲ್ಲಿ
ನಿನ್ ಮದ್ವೆ ಓಲ್ಗಾನ ಊದಿಸ್ತೀನಿ. ನಾವಿನ್ ಬರ್ತೀವಿ. ಪೂರ್ಣ, ಹಾರ ತರೋದಕ್ಕೆ ದುಡ್ಡು ಎಲ್ಲಿಂದ ಬಂತು? ಮೂರ್ತಿನ್ ಮಾರಿದ್ಯಾ ಇದಕ್ಕೋಸ್ಕರ? ಇಲ್ಲ, ನಾನು ನನ್ನ ಸ್ವಯಾರ್ಜಿತವಾದಂತ ಎಲ್ಲ ಪುಣ್ಯಗಳನ್ನು ಮಾರ್ಬಿಟ್ಟೆ ಅಮ್ಮ, ಮಾರ್ಬಿಟ್ಟೆ. ಸಾಕ್ ಮಾಡೋ. ನೀನ್ ನೀಚ್ ಕೆಲಸ ಮಾಡಿ ಪಂಡಿತನ ಹಾಗೆ ದೊಡ್ಡ ನಾಟಕ ಆಡ್ಬೇಡ. ಇವಳು ಮದ್ವೆ ಮಾಡಕ್ಕೋಸ್ಕರ ನೀನ್ ದೊಡ್ಡ ತಪ್ಪು ಮಾಡಿದೀಯ. ನೀನ್ ಪಾಪ ಕೋಪದಲ್ಲಿ ಬಿದ್ದು ಈ ಮನೆ ಹಣೆನ ಉದ್ಧಾರ ಮಾಡಕ್ ಹೊರಟಿದೀಯಾ? ಅಜ್ಜಿ ಹೇಳ್ತಿರೋದು ನಿಜ. ಉಸೆ, ನೀವು ನನ್ಗೋಸ್ಕರ ಇಷ್ಟೊಂದು ಕಷ್ಟ ಪಡೋದನ್ನ ನನ್ನಿಂದ ನೋಡಕ್ಕಾಗಲ್ಲ ಅಪ್ಪ. ನೀವು ನಿಮ್ಮ ಪುಣ್ಯನ ಮಾರಿ ನನ್ ಮದ್ವೆ ಮಾಡಿದ್ರೆ ಅದರಿಂದ ನನಗೂ ನೆಮ್ಮದಿ ಇಲ್ಲಪ್ಪ. ನನ್ಗೆ ಮದ್ವೆನೇ ಬೇಡ. ಈ ನಿಮ್ಮ ಅಪ್ಪ ತಪ್ಪು ಮಾಡಲ್ಲ ಅಂತ ನಿನಗೂ ನಂಬಿಕೆ ಇಲ್ವಾ ತಾಯಿ? ಅಪ್ಪ ಇಲ್ಲ, ನನ್ಗೆ ಈ ಮದ್ವೆ ಬೇಡಪ್ಪ. ಇಲ್ಲಿ ನೋಡ್ಕೋಸೆ, ನಾನು ಯಾವತ್ತು ಇದ್ದ ಮಗಳು ಇರೋ ಮಗಳು ಇವರಿಬ್ಬರಲ್ಲಿ ನಾನು ಯಾವ ವ್ಯತ್ಯಾಸನೂ ಯಾವತ್ತೂ ನೋಡಿಲ್ಲ. ಈ ಮದುವೆನಲ್ಲೂ ಅಷ್ಟೇ ಅಷ್ಟೇ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ನಿಮ್ ಸ್ವಂತ ಮಗಳು ಅಲ್ವೇನೋ ಅಂತ ಅನ್ಸತ್ತೆ ನನ್ಗೆ. ಕೇದಾರ